ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ವ್ಯಾವಹಾರಿಕ ಪತ್ರ ವಿಚಾರದ ಬಗ್ಗೆ ನೋಡೋಣ. ಅಂದರೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ. ಇದು ವ್ಯಾವಹಾರಿಕ ಪತ್ರಗಳಲ್ಲಿ ಎರಡನೇ ವಿಡಿಯೋ, ಭಾಗ 2 ಅಂತಂದೇಳಿ ಮೆನ್ಷನ್ ಮಾಡಿರ್ತೀನಿ. ವ್ಯಾವಹಾರಿಕ ಪತ್ರ ಅಂತ ಕೂಡ ಹೇಳ್ಬೋದು, ವ್ಯಾವಹಾರಿಕ ಪತ್ರ ಅಂತ ಕೂಡ ತಿಳಿಸ್ಬೋದು. ಇದರಲ್ಲಿ ಬೋರ್ಡ್ ಕಡೆಯಿಂದನೇ ನೀಟಾಗಿ ಕರೆಕ್ಟಾಗಿ ಪ್ಯಾಟ್ರನ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನ ಸವಿಸ್ತಾರವಾಗಿ ನೀಟಾಗಿ ಸುದೀರ್ಘವಾಗಿ ನೋಡ್ತಾ ಹೋಗೋಣ. ಪ್ಯಾಟ್ರನ್ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಉಳಿದಿದ್ದ ಆನ್ಸರ್ ಅಲ್ಲೇ ಇದೆ, ನೀವು ನೋಡಿಕೊಂಡು ಕಲಿಬೋದು, ಬರಿಬೋದು. ಎಲ್ಲ ಪರೀಕ್ಷೆಗಳಲ್ಲೂ ಟೆಸ್ಟ್ಗಳಲ್ಲಿ ಕೇಳ್ತಾ ಇರ್ತಾರೆ, ಬೀದಿ ದೀಪಗಳನ್ನು ಸರಿಪಡಿಸುವಂತೆ ಕೋರಿ ಅಂತಂದೇಳಿ. ಸ್ಟ್ರೀಟ್ ಲೈಟ್ಸ್ನ ಏನು ಕೆಟ್ಟೋಗಿರ್ತವೆ ಅದನ್ನು ಸರಿಪಡಿಸ್ರಿ ಅಂತಂದೇಳಿ ಅದನ್ನು ಹೇಳ್ತಾ ಇರ್ತಾರೆ. ಆ ಥರದ ಒಂದು ಪ್ರಶ್ನೆ ಇಲ್ಲಿ ನೋಡಿ, ಗಮನಿಸಿ. ಇಂದ ಅಂತ ಬರೀಬಾರ್ದು, ಲೆಫ್ಟ್ ಸೈಡಲ್ಲಿ ಮಾರ್ಜಿನ್ ಪಕ್ಕದಲ್ಲೇ ಇವರಿಂದ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಇವರಿಂದ ಅದೇ ಸಾಲಿನಲ್ಲೇ ಸೇಮ್ ಲೈನಲ್ಲೇ ರೈಟ್ ಸೈಡಲ್ಲಿ ದಿನಾಂಕ ಬರೀಬೇಕಾಗುತ್ತೆ. ಸೇಮ್ ಲೈನಲ್ಲಿ ದಿನಾಂಕ ಬರೀಬೇಕು. ಇನ್ನು ಇವರಿಂದ ಅಂತ ಬರೆದು ಜಸ್ಟ್ ನೇಮು ತನುಜ ಚಿಕ್ಕಮಗಳೂರು ಜಿಲ್ಲೆ ಅಂತ ಬರೆದುಬಿಟ್ರೆ ಸಾಕಾಗಲ್ಲ. ಒಂದು ಕನಿಷ್ಠ ಮಿನಿಮಮ್ 3-4 ಲೈನ್ಸ್ 5 ಲೈನ್ಸಲ್ಲಿ ಇರಬೇಕಾಗತ್ತೆ ಅಡ್ರೆಸ್ಸು. ಇವರಿಂದ ಫ್ರಮ್ ಅಡ್ರೆಸ್ ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ನೋಡಿ. ತನುಜ SM ಇನಿಷಿಯಲ್ ಸಮೇತ ಇದೆ. 10ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ, ಗುಬ್ಬಿಹಳ್ಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ರೀತಿ ಒಂದೇ ಸಾಲಲ್ಲಿ ಬರೆಯೋದಕ್ಕಿಂತಲೂ ನೆಕ್ಸ್ಟ್ ಲೈನಲ್ಲಿ ಬರೆಯಬಹುದು. ಚಿಕ್ಕಮಗಳೂರು ಜಿಲ್ಲೆ ಪ್ಯಾರಾಗ್ರಾಫ್ ರೀತಿ ಹೋಗಬಾರ್ದು. ಅಡ್ರೆಸ್ 1 by 1 ಲಿಸ್ಟ್ ರೀತಿ ಇದ್ದರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಇವರಿಗೆ ಅಂತ ಬರಿತೀವಿ. ಇವರಿಗೆ ಅಂತ ಬರೆದಾಗ ಕ್ವಶನಲ್ಲಿ ಕೊಟ್ಟಿರ್ತಾರೆ. ಇದು ಒಂದು ಮಾದರಿ ಪತ್ರ. ಕ್ವಶನಲ್ಲಿ ಯಾವ ರೀತಿ ಯಾರಿಗೆ ಬರೆಯೋದು ಕೊಟ್ಟಿರ್ತಾರೋ ಅದನ್ನೇ ಬರೀಬೇಕಾಗುತ್ತೆ. ಪ್ರಶ್ನೆಗಳಲ್ಲಿ ಕೊಡ್ತಾರೆ, ಇಲ್ಲಿ ಕೊಟ್ಟಿರೋ ರೀತಿ ನೋಡಿ. ಎಲ್ಲಿಗೆ ಬೀದಿ ದೀಪ ಸರಿಪಡಿಸ್ಬೇಕಂದ್ರೆ ಊರಲ್ಲಿ ಗ್ರಾಮ ಪಂಚಾಯತಿಗೆ ಬರೀಬೇಕು. ಗ್ರಾಮ ಪಂಚಾಯತಿ ಗುಬ್ಬಿಹಳ್ಳಿ ಅಂತ ಬರೆಯೋದಲ್ಲ. ಮೊದಲು ಗ್ರಾಮ ಪಂಚಾಯತಿ ಅಂದರೆ ಗ್ರಾಮ ಪಂಚಾಯತಿಯಲ್ಲಿರೋ ಅಧಿಕಾರಿ ಯಾರಿಗೆ ಬರೀಬೇಕು, ಆ ರೀತಿ ಅದು ರೀಚ್ ಆಗೋ ರೀತಿ ಇರಬೇಕು. ಅಧ್ಯಕ್ಷರು ಅಂತ ಬರೀಬೇಕು, ಅಧ್ಯಕ್ಷರಿಗೆ ಅಂತ ಬರೀಬಾರ್ದು. ಅಧ್ಯಕ್ಷರು, ಗ್ರಾಮ ಪಂಚಾಯತಿ, ಗುಬ್ಬಿಹಳ್ಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಅದೇನಾದರೂ ನಾವು ಫೋಲ್ಡ್ ಮಾಡಿ ಸ್ಟ್ಯಾಂಪ್ ಹಾಕಿ ಪೋಸ್ಟ್ ಮಾಡಿದ್ರೆ ಹೋಗೋ ರೀತಿ ಇರಬೇಕು, ರೀಚ್ ಆಗೋ ರೀತಿ ಇರಬೇಕು. ಎಲ್ಲಿಗೆ ಹೋಗುತ್ತೆ? ಚಿಕ್ಕಮಗಳೂರು ಜಿಲ್ಲೆ, ಅಲ್ಲಿ ಕಡೂರು ತಾಲೂಕಿಗೆ ಹೋಗುತ್ತೆ, ಆಮೇಲೆ ಗುಬ್ಬಿಹಳ್ಳಿಗೆ ಹೋಗುತ್ತೆ, ಅಲ್ಲಿ ಗ್ರಾಮ ಪಂಚಾಯತಿ ಕೊಡ್ತಾರೆ, ಅಲ್ಲಿ ಅಧ್ಯಕ್ಷರು ಯಾರು ಅಂತ ಹುಡುಕಿ ಕೊಡ್ತಾರೆ. ಆ ರೀತಿ ಇರಬೇಕು. ಮತ್ತು ಬೇರೆ ರೀತಿ ನೋಡೋದಾದರೆ ಅಧ್ಯಕ್ಷರು ಅವರೆಲ್ಲಿರ್ತಾರೆ? ಗ್ರಾಮ ಪಂಚಾಯತಿ. ಗ್ರಾಮ ಪಂಚಾಯತಿಯಲ್ಲಿದೆ ಗುಬ್ಬಿಹಳ್ಳಿಯಲ್ಲಿದೆ, ಕಡೂರು ತಾಲೂಕಲ್ಲಿದೆ. ಆ ತಾಲೂಕು ಎಲ್ಲಿದೆ? ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಈ ರೀತಿ ಬರೀಬೇಕಾಗುತ್ತೆ. ಇನ್ನು ಬೇರೆ ಬೇರೆ ಪ್ರಶ್ನೆಗಳಿಗೆ ಇವರಿಗೆ ಅಂದರೆ ಟು ಅಡ್ರೆಸ್ ನೋಡೋದಾದರೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೀರಿ ಅಂತ ಕೊಡ್ತಿರ್ತಾರೆ ಕೆಲವೊಂದ್ಸರಿ. ಬರೆಯೋದು ಜಿಲ್ಲಾಧಿಕಾರಿಗಳು ತುಮಕೂರು, ಶಿವಮೊಗ್ಗ, ಈ ರೀತಿ ಬರೆದುಬಿಟ್ಟು ಇಟ್ಬಿಡೋದು 2 ಪದದಲ್ಲಿ. ಜಿಲ್ಲಾಧಿಕಾರಿಗಳು ಶಿವಮೊಗ್ಗ. ಯಾರಿಗೆ ಅದು ಎಲ್ಲಿದ್ದಾರೆ ಅವರು ಅದೆಲ್ಲ ಇಲ್ಲ. ಆ ರೀತಿ ಬರೆದ್ರೆ ತಪ್ಪಾಗುತ್ತೆ. ಜಿಲ್ಲಾಧಿಕಾರಿಗಳು ಯಾವ ಗ್ರಾಮ ಪಂಚಾಯತಿ ಹೆಂಗಿದೆಯೋ ಇಲ್ಲಿ ಅದೇ ಥರ ಅವ್ರು ಎಲ್ಲಿರ್ತಾರೆ? ಜಿಲ್ಲಾ ಕಾರ್ಯಾಲಯ ಅಥವಾ ಜಿಲ್ಲಾ ಕಚೇರಿ, ಈ ಥರದ ಆಫೀಸನ್ನು ಕೂಡ ಬರೀಬೇಕಾಗುತ್ತೆ. ಅವರಿರುವ ಸ್ಥಳ, ಅದರ ಜಾಗ ಕೂಡ. ಹಂಗೇನೆ BBMP ಅಧ್ಯಕ್ಷರು ಅಂತ ಕೊಟ್ಟಾಗ ಅಧ್ಯಕ್ಷರು BBMP ಸಬ್ ಏರಿಯಾ, ಮೇನ್ ಏರಿಯಾ. ಈ ರೀತಿ ವ್ಯವಸ್ಥಾಪಕರು ಅಂತ ಕೊಟ್ಟಾಗ ವ್ಯವಸ್ಥಾಪಕರು ಯಾವುದು ಮೃಗಾಲಯ ಅಂದರೆ ಝೂ. ಈ ಥರ ಸಂಬಂಧಪಟ್ಟಂಗೆ ಯಾವಾಗಲೂ ಆ ಪೊಸಿಷನ್ ಏನಿದೆ ಅದು ಬರೀಬೇಕಾಗುತ್ತೆ. ಯಾವುದೋ ಅಲ್ಲಿರೋ ಕೊಟ್ಟಿರೋಂಥ ಹೆಸರು ಕುವೆಂಪು, ಈ ಥರ ಅರ್ಜುನ, ಯಾವುದೋ ಒಂದು ಹೆಸರು ಬರೆಯೋದಲ್ಲ. ಅಧ್ಯಕ್ಷರು, ವ್ಯವಸ್ಥಾಪಕರು, ಪ್ರಾಂಶುಪಾಲರು, ಈ ರೀತಿ ಬರೀಬೇಕು. ಪ್ರಾಂಶುಪಾಲರಾಗಿದ್ದರೆ, ಮುಖ್ಯೋಪಾಧ್ಯಾಯರಾಗಿದ್ದರೆ ಅವ್ರ ಹೆಸರು ಬರೀಬಾರ್ದು. ಈ ಥರ ಬರೆದು ಅವರು ಅದು ಯಾವುದು ಶಾಲೆನ, ಕಾಲೇಜ, ಗ್ರಾಮ ಪಂಚಾಯತಿನ, BBMP ಕಚೇರಿನ ಅಥವಾ ಜಿಲ್ಲಾ ಕಚೇರಿನ, ಜಿಲ್ಲಾ ಕಾರ್ಯಾಲಯ, ನಾವು ಯಾರು ಬರಿತಾ ಇರ್ತೀವಿ ಅಂಥದ್ದು ನಾವು ಬೆಸ್ಕಾಮ್, ಹಿಂಗೆ ನೀಟಾಗಿ ತೋರಿಸ್ಬೇಕಾಗುತ್ತೆ. ಅದಾದಮೇಲೆ ಮಾನ್ಯರೇ ಅನ್ನೋದು ಮಾರ್ಜಿನ್ ಪಕ್ಕದಲ್ಲೇ ಇರಲಿ. ಸ್ವಲ್ಪ ಸ್ಪೇಸ್ ಇದೆ, ಪರವಾಗಿಲ್ಲ. ಮಾರ್ಜಿನ್ ಪಕ್ಕದಲ್ಲೇ ಇದ್ದರೆ ಇನ್ನೂ ಒಳ್ಳೆಯದು. ನಾವು ಬರೀಬೇಕಾದ್ರೆ ದೀರ್ಘ ಹಾಕಬೇಕಾಗುತ್ತೆ. ಮಾನ್ಯರೇ ಮುಂದಕ್ಕೆ ಹೋಗ್ಬಿಟ್ರೆ ವಿಷಯ ಇನ್ನೂ ತುಂಬ ಮುಂದೆ ಹೋಗಿ
ಅದು ಅಷ್ಟು ಚೆನ್ನಾಗಿ ಬರಲ್ಲ, ನೆಕ್ಸ್ಟ್ ಲೈನಿಗೆ ಬರುತ್ತೆ. ಎಲ್ಲೋ ಅರ್ಧದಿಂದ ವಿಷಯ ಸ್ಟಾರ್ಟ್ ಮಾಡಬಾರ್ದು. ಮಾನ್ಯರೇ ಅಂತ ಬರೆದು ರೇ ಮಾನ್ಯರೇ ಲಾಸ್ಟ್ ಲೆಟರ್ ಕೆಳಗಡೆ ನೆಕ್ಸ್ಟ್ ಲೈನ ಸ್ಟಾರ್ಟ್ ಮಾಡಿ, ಯಾವ ಲೈನ್ ಬಿಡೋದು ಬೇಡ. ಅಷ್ಟು ಸಿಂಪಲ್ಲಾಗಿ ಕ್ವಶನಲ್ಲೇ ಇರುತ್ತೆ, ಸಬ್ಜೆಕ್ಟ್ ಬರೀಬೇಕು. ಅದಾದಮೇಲೆ ಒಂದು ಲೈನ್ ಗ್ಯಾಪ್ ಬಿಡಿ, ಒಂದು ಲೈನ್ ಸ್ಪೇಸ್ ಕೊಟ್ಟು ಅಲ್ಲಿ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತಿದೆ, ಜೊತೆಗೆ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ವ್ಯಾವಹಾರಿಕ ಪತ್ರಲೇಖನದಲ್ಲೂ ಇದು ಬರೀಲೇಬೇಕು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಷ್ಟಿರಲೇಬೇಕು. ಅದಾದಮೇಲೆ ಮುಂದೆ ಇವರು ಬದಲಾವಣೆ ಮಾಡ್ಕೋಬೋದು. ಇಷ್ಟೆಲ್ಲ ಕಡಿಮೆ ಅಂದರೂ 8ರಿಂದ 10 ಸಾಲುಗಳಲ್ಲಿ ವಿವರಣೆ ನೀಡಬೇಕು. ಅವಾಗಲೇ 4 ಮಾರ್ಕ್ಸ್ 5 ಮಾರ್ಕ್ಸ್ ಈ ರೀತಿ ಕೊಡೋಕ್ಕಾಗೋದು. ಇಷ್ಟೆಲ್ಲ ಬರೆದಾದ್ಮೇಲೆ ಕೊನೆಯಲ್ಲಿ ಒಂದು ಸಾಲು ಸಾಧ್ಯವಾದರೆ ಜಾಗ ಬಿಟ್ಟು ಎಡಗಡೆ ಲೆಫ್ಟ್ ಸೈಡಲ್ಲಿ ವಂದನೆಗಳೊಂದಿಗೆ ಬರಿಬೋದು, ವಂದನೆಗಳು ಬರಿಬೋದು, ಧನ್ಯವಾದಗಳು ಬರಿಬೋದು, ಧನ್ಯವಾದಗಳೊಂದಿಗೆ, ನಮಸ್ಕಾರಗಳೊಂದಿಗೆ, ಈ ರೀತಿ ಎಲ್ಲ ಬರಿಬೋದು. ಅದಾದಮೇಲೆ ರೈಟ್ ಸೈಡಲ್ಲಿ ನೀಟಾಗಿ ಅಲ್ಲಿ ಇದೆ ನೋಡಿ, ರೈಟ್ ಸೈಡಲ್ಲಿ 4 ಲೈನ್ಸಲ್ಲಿ ಬೇಕಾದ್ರೆ ಬರಿಬೋದು. ಇಂತಿ 1 ಲೈನು, ತಮ್ಮ ವಿಶ್ವಾಸಿ ಅಥವಾ ನಿಮ್ಮ ವಿಶ್ವಾಸಿ, ಅದಾದಮೇಲೆ ಸೈನು, ಅದಾದಮೇಲೆ ನೇಮು. ಈ ರೀತಿ ಅರ್ಥ ಮಾಡಿಕೊಂಡ್ರೆ ನಾವು ಒಳ್ಳೆ ಅಂಕಗಳನ್ನು, ಒಳ್ಳೆ ಮಾರ್ಕ್ಸನ್ನು ಪಡಿಬೋದು. ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೀವು ನೋಡಬೇಕು ಅಂತ ಭಾವಿಸಿದ್ರೆ ನನ್ನ KRS ಮಾಸ್ಟರ್ ಚಾನಲಲ್ಲಿ ಎಲ್ಲ ವ್ಯಾಕರಣಾಂಶಗಳು ಸರಳವಾದ ರೀತಿ, ಸುಲಭವಾದ ರೀತಿ ಇದೆ. ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಅದರ ಜೊತೆಗೆ ಈ ಪತ್ರಲೇಖನದ ಜೊತೆಗೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ಕೂಡ ನೀಡಿದ್ದೀನಿ ನೋಡಿ. ಇದೇ ವಿಡಿಯೋದಲ್ಲೇ ವ್ಯಾವಹಾರಿಕ ಪತ್ರಲೇಖನದ ಪ್ರಶ್ನೆಗಳು ಇದ್ದಾವೆ. ಅದೇ ರೀತಿ ವೈಯಕ್ತಿಕ ಪತ್ರಲೇಖನದ ಪತ್ರಗಳ ಕ್ವಶನ್ನು ಅವು PUCಗೂ ಬಳಕೆ ಆಗ್ತವೆ, ಯೂಸ್ ಆಗ್ತವೆ. PUC, ಫಸ್ಟ್ PUC, ಸೆಕೆಂಡ್ PUC, SSLC, 9th ಹೈಸ್ಕೂಲು, CBSE, ICSE ಎಲ್ಲದಕ್ಕೂ ಬಳಕೆ ಆಗ್ತವೆ. ಪ್ರಶ್ನೆಗಳನ್ನು ಕೂಡ ನೋಡಿ ಅಭ್ಯಾಸ ಮಾಡಿ ಇದೇ ರೀತಿ. ಧನ್ಯವಾದಗಳು.